ಹರಿ ಓಂ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೋಗಾಮೃತ. ಸ್ನೇಹಿತರೆ, ದೇಹದ ಹೊರಭಾಗಕ್ಕೆ ನಾವು ಆಸನಗಳ ಮೂಲಕ ಎಕ್ಸಸೈಸನ್ನು ಮಾಡ್ಬೋದು. ಅದರಂತೆ ದೇಹದ ಒಳಭಾಗಕ್ಕೂ ಕೂಡ ಇದೆ. ಆಲ್ರೆಡಿ ಹೇಳಿದ್ದೆ, ಷಟ್ ಕ್ರಿಯೆಗಳ ಮೂಲಕ ನಾವು ದೇಹದ ಒಳಗಿನ ಭಾಗವನ್ನು ಅಂದರೆ ಆಂತರಿಕ ಕ್ರಿಯೆಗಳ ಮೂಲಕ ಕ್ಲೀನ್ ಮಾಡ್ಬೋದು, ಸ್ವಚ್ಛವಾಗಿಟ್ಕೋಬೋದು ಅಥವಾ ಎಕ್ಸಸೈಸನ್ನು ಮಾಡ್ಬೋದು. ಹೇಗೆ ಅನ್ನೋದನ್ನು ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೆ ಇವತ್ತಿನ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾಕೆಂದರೆ ಇದು ಈ ಒಂದು ಹೇಳುವಂಥ ಒಂದು ಎಕ್ಸಸೈಸ್ ಏನಿದೆಯಲ್ಲ, ಇದು ಬಹಳ ಬಹಳ ಇಂಪಾರ್ಟೆಂಟ್. ಯಾವುದಕ್ಕೆ ಕೇಳಿದ್ರೆ, ನಮ್ಮ ಕಣ್ಣೇ ಇಲ್ಲ ಅಂದರೆ ಹೇಗೆ ಹೇಳಿ ಸ್ನೇಹಿತರೆ ಅಲ್ವಾ? ಕಣ್ಣನ್ನು ಆರೋಗ್ಯವಾಗಿಟ್ಕೋಬೇಕು. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ತ್ರಾಟಕ, ಷಟ್ ಕ್ರಿಯೆಗಳಲ್ಲಿ ಒಂದಾದ ತ್ರಾಟಕ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಎಲ್ಲದಕ್ಕೂ ಮೊದಲು ಈ ವಿಡಿಯೋನ ನೀವು ನೋಡ್ತಾ ಇದ್ದರೆ, ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಬೇರೆಯವರಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಮಾಡೋದು ಹೇಗೆ ಅಂತ ಗೊತ್ತಾಗಲಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಒಬ್ಬರು ವಿಶೇಷ ವ್ಯಕ್ತಿಗಳನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ. ಹಾಗೆ ಅವರಿಂದ ಈ ಒಂದು ತ್ರಾಟಕದ ಬಗ್ಗೆ ಕಂಪ್ಲೀಟ್ ಆದ ವಿವರಣೆಯನ್ನು ತಿಳ್ಕೊಳ್ಳುವ. ಯಾಕಂದರೆ ಇವರು ಪತಂಜಲಿ ಯೋಗ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರು ಹಾಗೂ ಯೋಗ ತಜ್ಞರು, ಯೋಗ ಶಿಕ್ಷಕರು, ಅದರ ಬಗ್ಗೆ ಆಳವಾದ ಜ್ಞಾನವನ್ನು ಹೊಂದಿರುವರು. ಅವರನ್ನು ನಾವು ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಗೆ ಅವರಿಂದ ಇನ್ನಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಅವರನ್ನು ವೆಲ್ಕಮ್ ಮಾಡೋಣ. ಬನ್ನಿ. ನಮಸ್ಕಾರ ಅಣ್ಣ, ಹೇಗಿದ್ದೀರಿ? ಎಸ್, ನಾನು ಇವತ್ತು ತ್ರಾಟಕದ ಬಗ್ಗೆ ಕ್ಲಾಸ್ ಅಲ್ಲಿ ನೋಡಿದೆ. ತ್ರಾಟಕ ಅಂದ್ರೆ ಕಣ್ಣಿನ ಎಕ್ಸರ್ಸೈಸ್, ಅದರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ನಿಮ್ಮಂತ ತಿಳಿದವರಿಂದ ತಿಳ್ಕೊಬೇಕು ಅಂತ ನಾನು ಇಲ್ಲಿ ಬಂದೆ. ತ್ರಾಟಕ ಅಂದ್ರೆ ಏನು? ಹಠಯೋಗದ ಪ್ರಕಾರ ಶರೀರವನ್ನು ಆಂತರಿಕವಾಗಿ ಶುಚಿಗೊಳಿಸುವ ಒಂದು ಪ್ರಕ್ರಿಯೆ ಇದೆ. ಅದಕ್ಕೆ ಷಟ್ ಕ್ರಿಯೆಗಳು ಅಂತ ಹೇಳ್ತಾರೆ. ಅದರಲ್ಲಿ 6 ಕ್ರಿಯೆಗಳಿವೆ. ಒಂದು, ಕಣ್ಣನ್ನು ಶುಚಿ ಮಾಡಲಿಕ್ಕೆ ತ್ರಾಟಕ. ಇನ್ನೊಂದು, ಮೂಗನ್ನು ಶುಚಿ ಮಾಡಲಿಕ್ಕೆ ನೇತಿ. ನಮ್ಮ ಜೀರ್ಣಾಂಗ ವ್ಯೂಹವನ್ನು ಕ್ಲೀನ್ ಮಾಡಲಿಕ್ಕೆ ದೌತಿ. ನಮ್ಮ ಗುದದ್ವಾರವನ್ನು ಶುಚಿಗೊಳಿಸ್ಲಿಕ್ಕೆ ಬಸ್ತಿ. ನಮ್ಮ ಶಿರೋಭಾಗ ಕಪಾಲ, ಇದನ್ನು ಶುಚಿಗೊಳಿಸ್ಲಿಕ್ಕೆ ಕಪಾಲ ಭಾತಿ ಅಂತ ಒಂದು ಅಭ್ಯಾಸ ಇದೆ. ಆಮೇಲೆ ನಮ್ಮ ಹೊಟ್ಟೆಯ ಭಾಗವನ್ನು ಗಟ್ಟಿಗೊಳಿಸ್ಲಿಕ್ಕೆ ಕರುಳು, ಉದರ, ಇದನ್ನು ಕ್ಲೀನ್ ಮಾಡೋದು ಹಾಗೂ ಗಟ್ಟಿಗೊಳಿಸುವಂತ ಶಕ್ತಿಶಾಲಿಯಾಗಿ ಮಾಡುವಂಥದ್ದು ನೌಲಿ ಅಂತ ಕಾರ್ಯಕ್ರಮ ಇದೆ, ಒಂದು ಕ್ರಿಯೆ ಇದೆ. ತ್ರಾಟಕ, ಕಪಾಲಭಾತಿ, ನೇತಿ, ಬಸ್ತಿ, ದೌತಿ, ನೌಲಿ, ಹೀಗೆ 6 ಕ್ರಿಯೆಗಳಿವೆ. ಇದರಲ್ಲಿ ತ್ರಾಟಕ ಏನಂದ್ರೆ ಕಣ್ಣನ್ನು ಶುಚಿಗೊಳಿಸುವ ಒಂದು ಅಭ್ಯಾಸ ಪ್ರಕ್ರಿಯೆ. ಇದರಲ್ಲಿ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಒಂದು ದೀಪವನ್ನು ಹೊತ್ತಿಸಿ ಇಡ್ತೇವೆ, ಎಣ್ಣೆ ದೀಪವನ್ನು ಹೊತ್ತಿಸಿ ಇಡ್ತೇವೆ. ಆಮೇಲೆ ತದೇಕ ದೃಷ್ಟಿಯಿಂದ ಕಣ್ಣವೇ ಇಕ್ಕದೆ ಆ ಬೆಳಕನ್ನು ನೋಡಿಕೊಂಡು ಕೂತ್ಕೊಳ್ತೇವೆ. ಈ ಬೆಳಕನ್ನು ನೋಡಿ ಕೂತ್ಕೊಳ್ಳುವಾಗ ಕಣ್ಣಿಗೆ ಸ್ವಲ್ಪ ನವೆ ಉಂಟಾಗುತ್ತೆ, ಸ್ವಲ್ಪ ಕಿರಿಕಿರಿ ಉಂಟಾಗುತ್ತೆ. ಅದನ್ನು ಸಹಿಸಿಕೊಂಡು ಕಣ್ಣು ತೆರೆದೇ ಇಡಬೇಕು. ಕೆಲವರಿಗೆ ಕಣ್ಣೀರು ಬರ್ತದೆ, ಕೆಲವರಿಗೆ ಕಣ್ಣೀರು ಬರೋದಿಲ್ಲ, ಇನ್ನು ಕೆಲವರಿಗೆ ಒಂದು ಕಣ್ಣಲ್ಲಿ ಮಾತ್ರ ನೀರು ಬರುತ್ತೆ, ಇನ್ನೊಂದು ಕಣ್ಣಿನಲ್ಲಿ ಬರೋದಿಲ್ಲ. ಇದೆಲ್ಲ ಸರ್ವೇ ಸಾಮಾನ್ಯ. ಕಣ್ಣು ಉರಿ ಬರ್ಬೋದು. ಕಣ್ಣು ಉರಿ, ಸ್ವಲ್ಪ ನವೆ ಉರಿ ಅಂದ್ರೆ ಬೆಂಕಿ ಬಂದಾಗೆ ಉರಿ ಅಲ್ಲ, ಒಂದು ನವೆ ಕಿರಿಕಿರಿ, ಒಂದು ಕಣ್ಣು ಮುಚ್ಚುವ ಅಂತ ಹೇಳಿ ಒಂದು. ಈಗ ಹೆಚ್ಚು ಕಣ್ಣು ತೆರೆದಿಟ್ಟು ಕೂಡಲೇ ನಮ್ಗೆ ಕಣ್ಣು ಕೇಳೋದಿಲ್ಲ, ಕಣ್ಣು ಮುಚ್ಚಿಬೇಕು, ಮಾಡ್ಲೇಬೇಕು. ಹಾಗಾಗಿ ಅದನ್ನು ಒತ್ತಡ ಹಾಕ್ತದೆ. ಆದ್ರೆ ತ್ರಾಟಕದ ವೇಳೆ ಸ್ವಲ್ಪ ಪ್ರಯತ್ನ, ಸ್ವಲ್ಪ ಬಲವಂತಿಕೆಯಿಂದ ಕಣ್ಣು ತೆರೆದೇ ಕುತ್ಕೊಳ್ಬೇಕು. ಆಗ ಕಣ್ಣಿಗೆ ಒಂದು ವ್ಯಾಯಾಮ ಸಿಗುತ್ತೆ, ಕಣ್ಣಿನಲ್ಲಿ ನೀರು ಬರುತ್ತೆ, ನೀರಿನ ಒಟ್ಟಿಗೆ ಕಸ ಕೊಳಚೆ ಇದ್ದದ್ದು ಕೂಡ ಹೋಗುತ್ತೆ ಅಂತೇಳಿ ಅದೊಂದು ಅದರ ಒಂದು ಹಿನ್ನೆಲೆ. ಇದರಲ್ಲಿ 2 ರೀತಿಯಿಂದ, ಒಂದು ಬಹಿರಂಗ ತ್ರಾಟಕ, ಒಂದು ಅಂತರಂಗ ತ್ರಾಟಕ ಅಂತಿದೆ. ಬಹಿರಂಗ ತ್ರಾಟಕದಲ್ಲಿ ನಾವು ದೀಪದ ಬೆಳಕನ್ನು ನೋಡಿಕೊಂಡು ಕೂತ್ಕೊಳ್ಳುವಂತಹ ಪ್ರಕ್ರಿಯೆ. ಅಂತರಂಗ ತ್ರಾಟಕದಲ್ಲಿ ಕಣ್ಣನ್ನು ಮುಚ್ಚಿಕೊಂಡು ಅದು ನಮ್ಮ ಅಂತರ್ದೃಷ್ಟಿಯನ್ನು ಹುಬ್ಬುಗಳ ನಡುವೆ ಭ್ರೂಮಧ್ಯ ನಾವು ಕೇಂದ್ರೀಕರಿಸ್ತೇವೆ. ಆಜ್ಞಾಚಕ್ರ ಇರುತ್ತೆ, ಆ ಆಜ್ಞಾಚಕ್ರ ಪ್ರಚೋದನೆ ಆಗುತ್ತೆ, ಧ್ಯಾನಕ್ಕೆ ಸಿದ್ಧತೆ, ಒಂದು ರೀತಿಯ ಸಿದ್ಧತೆ ಆಗುತ್ತೆ. ಗಮನವಿಡಿ, ನಮ್ಮ ಭೂಮಧ್ಯ ದೀಪದ ಬೆಳಕಿನ ಜ್ವಾಲೆಯ ನೆರಳು ಇನ್ನೂ ಕಾಣುತ್ತಿದೆ, ಅದನ್ನು ಗಮನಿಸುತ್ತೀರಿ. ಕಣ್ಣುಗಳು ಮುಚ್ಚಿವೆ, ಕೈ ಕಾಲು ಸುಸ್ತಾದ ಕೈ ಕಾಲುಗಳನ್ನು ಆಡಿಸುವುದು 2 ನಿಮಿಷದ ವಿರಾಮ ಇರುತ್ತದೆ. ಬಹಿರಂಗ ತ್ರಾಟಕ ಹೆಚ್ಚಿನ ಅಭ್ಯಾಸ ಇರುವಂತದ್ದು ಬಹಿರಂಗ ತ್ರಾಟಕ. ಇದರಲ್ಲಿ ದೀಪದ ಬೆಳಕನ್ನು ನೋಡಿಕೊಂಡು ನಾವು ಕೂತ್ಕೊಳ್ತೇವೆ. ಇದರಲ್ಲಿ ಸರ್ವೇ ಸಾಮಾನ್ಯ ಎಳ್ಳೆಣ್ಣೆ, ಶುದ್ಧ ಎಳ್ಳೆಣ್ಣೆಯ ದೀಪ ಉರಿಸುವುದು ಒಳ್ಳೆಯದು. ಮತ್ತೆ ಕೆಲವರು ಬೇರೆ ತೆಂಗಿನೆಣ್ಣೆ ಉಪಯೋಗಿಸ್ತಾರೆ, ಅಥವಾ ಕೆಲವರು ಕ್ಯಾಂಡಲ್ ಉಪಯೋಗಿಸ್ತಾರೆ.
ಅದು ವರ್ಜ್ಯ ಅಲ್ಲ. ಆದ್ರೆ ಅತಿ ಉತ್ತಮವಾದ್ದು ಎಳ್ಳೆಣ್ಣೆಯ, ಶುದ್ಧ ಎಳ್ಳೆಣ್ಣೆಯ ದೀಪದಿಂದ ಉರಿಸಿದ ಬೆಳಕು. ಸರ್ವೇ ಸುಮಾರು ನಾವು ಉರಿಸುವ ದೀಪದಿಂದ 3 ರಿಂದ 4 ಅಡಿ ದೂರ, ಅಥವಾ 2.5-3 ಅಡಿಯಿಂದ 4 ಅಡಿವರೆಗೆ ದೂರದಲ್ಲಿ ಕುತ್ಕೊಳ್ಬೇಕು. ನಿಶ್ಚಲವಾಗಿ ಕುತ್ಕೊಳ್ಬೇಕು. ಕಣ್ಣವೆಕ್ಕದೆ ನಾವು ಬೆಳಕನ್ನು ನೋಡಿ ಕುತ್ಕೊಳ್ಬೇಕು. ಇದನ್ನು ತುಂಬಾ ಹೊತ್ತು ಮಾಡುವ ಅಗತ್ಯ ಇಲ್ಲ. ಸಾಧಾರಣವಾಗಿ 15 ನಿಮಿಷವರೆಗೆ ಮಾಡಿದ್ರೆ ಸಾಕಾಗುತ್ತೆ. ಆದ್ರೆ ಒಂದೇ ಸಲ 15 ನಿಮಿಷ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದನ್ನು ಬ್ರೇಕ್ ಮಾಡಬಹುದು. 5 ನಿಮಿಷದ 3 ಬಾರಿ ಹಾಗೆ ಮಾಡಬಹುದು. ಇದನ್ನು ಡೈಲಿ ಮಾಡಿದ್ರು ಕೂಡ ಏನು ಪ್ರಾಬ್ಲಮ್ ಇಲ್ಲ. ಇಟ್ ಕ್ಯಾನ್ ಬಿ ಪ್ರಾಕ್ಟೀಸ್ಡ್ ಎವ್ರಿ ಡೇ ಆಲ್ಸೋ. ಕಣ್ಣುಗಳನ್ನು ಮುಚ್ಚುವ ಒತ್ತಡ ಕೂಡಲೇ ಆರಂಭವಾಗುತ್ತದೆ. ಆದರೆ ದೃಢ ಮನಸ್ಕರಾಗಿ ಒತ್ತಾಯಪೂರ್ವಕವಾಗಿ ಕಣ್ಣುಗಳನ್ನು ತೆರೆದೇ ಇಟ್ಕೊಳ್ಳುವ, ಕೀಪ್ ಯುವರ್ ಐಸ್ ಓಪನ್. ಈ ನಡುವೆ ಕೆಲವೊಮ್ಮೆ ಕಣ್ಣೀರು ಬರಬಹುದು, ಕೆಲವೊಮ್ಮೆ ಕಣ್ಣೀರು ಬಾರದಿರಬಹುದು. ಇದು ಸರ್ವೇ ಸಾಮಾನ್ಯ. ಕೆಲವೊಮ್ಮೆ ಒಂದೇ ಕಣ್ಣಲ್ಲಿ ನೀರು ಬರಬಹುದು. ಆದರೆ ಕಣ್ಣೀರನ್ನು ಒರೆಸುವ ಒಳಗೆ ಹೋಗಬೇಡಿ. ಈಗ ಎಳ್ಳೆಣ್ಣೆ ಅಂತ ಹೇಳಿದ್ರಿ, ಈಗ ಕ್ಯಾಂಡಲ್ ಅಥವಾ ಬೇರೆ ಎಣ್ಣೆಗಳನ್ನು ಕೂಡ ಮಾಡಬಹುದಾ, ಹೇಗೆ? ಅದೇ ನೋಡಿ, ನಾವು ಗುಡ್ ಬೆಟರ್ ಬೆಸ್ಟ್ ಸ್ಟ್ಯಾಂಡರ್ಡ್ ಕೊಟ್ರೆ ಎಳ್ಳೆಣ್ಣೆ ಬೆಸ್ಟ್. ಎಳ್ಳೆಣ್ಣೆ ಯಾಕೆ ಬೆಸ್ಟ್ ಅಂದ್ರೆ ಎಳ್ಳೆಣ್ಣೆ ತಂಪು ಅಂತ ಒಂದು ವಿಚಾರ ಉಂಟು. ಎಳ್ಳೆಣ್ಣೆ ತಂಪು, ಅದರಿಂದ ಹುಟ್ಟಿದ ದೀಪದ ಬೆಳಕು ತಂಪು ಕೊಡ್ತದೆ ಕಣ್ಣಿಗೆ ಅಂತ ಹೇಳಿ. ಕ್ಯಾಂಡ್ಲು ವರ್ಜ್ಯ ಅಲ್ಲ. ಆದ್ರೆ ಏನಂತ ಹೇಳಿದ್ರೆ ಕ್ಯಾಂಡ್ಲು ಒಂದು ಕೆಮಿಕಲ್ ಉರಿಯುವಂತದ್ದು. ಆ ಕೆಮಿಕಲ್ ಉರಿಯುವಂತದ್ದು ಅದು ವಾತಾವರಣದಲ್ಲಿ ಕೂಡ ಆ ಕೆಮಿಕಲ್ ನ ಶೇಷ ಅಂದ್ರೆ ಏನು ಉಳಿತದೆ ಅದನ್ನು ಕೊಡ್ತದೆ. ಹಾಗಾಗಿ ಅದು ಉತ್ತಮ ಅಂತ ನಾನು ಹೇಳುದಿಲ್ಲ, ಮಾಡ್ಬೋದು ಅಂತ ಹೇಳುದಿಲ್ಲ. ಯಾರಾದ್ರೂ ಮಾಡಿದ್ರೆ ಅದು ಅವರವರ ಆಯ್ಕೆ. ಆದ್ರೆ ಅತಿ ಉತ್ತಮವಾದದ್ದು ದೀಪದ ಬೆಳಕು, ಎಳ್ಳೆಣ್ಣೆ, ಶುದ್ಧ ಎಳ್ಳೆಣ್ಣೆಯನ್ನು ಉಪಯೋಗಿಸಿ ಬೆಳಗಿಸಿದ ದೀಪದ ಬೆಳಕು ಕಣ್ಣಿಗೆ ಉತ್ತಮ ಹಿತಕಾರಿ. ಅದು ಎಷ್ಟು ಒಂದು ಲೆವೆಲ್ ಹೈಟ್ ಅಲ್ಲಿ ಇಡ್ಬೇಕು? ಇದು ನಾರ್ಮಲಿ ಏನಂತ ಹೇಳಿದ್ರೆ, ನಾವು ಈ ರೀತಿ ಕೂತ್ಕೊಂಡಾಗ, ಈಗ ನಾವು ನೆಲದ ಮೇಲೆ ಕೂತ್ಕೊಳ್ತೇವೆ, ನೇರವಾಗಿ ಕೂತ್ಕೊಳ್ತೇವೆ. ನಮ್ಮ ಕಣ್ಣಿನ ಎದುರು ಬರುವಂತೆ, ಅಂದ್ರೆ ಸುಮಾರು 1.5 ರಿಂದ 2 ಅಡಿ ಕಣ್ಣಿನ ನಾವು ದೀಪವನ್ನು ನೋಡ್ಲಿಕ್ಕೆ ಕುತ್ತಿಗೆ ಬಗ್ಗಿಸಬಾರ್ದು. ದೀಪ ಮೇಲೆ ಉಂಟು ಅಂತೇಳಿ ಕತ್ತನ್ನು ಎತ್ತಲಿಕ್ಕೂ ಕೊಡುದು. ನೇರವಾಗಿ ಕೂತ್ಕೊಂಡಾಗ ನಮ್ಮ ಕಣ್ಣಿನ ನೇರಕ್ಕೆ ಕಾಣುವಂತೆ, ನಮ್ಮ ಕಣ್ಣಿನ ನೇರಕ್ಕೆ ಜ್ವಾಲೆ ಕಾಣುವಂತೆ ನಾವು ಕೂತ್ಕೊಳ್ಬೇಕು. ಹಾಗೆ ಲೆಕ್ಕ ಸಾಧಾರಣ. ಕಣ್ಣನ್ನ ಆ ಟೈಮಲ್ಲಿ ದೊಡ್ಡದಾಗಿ ಓಪನ್ ಮಾಡ್ಬೇಕಾ? ಅಗತ್ಯ ಇಲ್ಲ. ನಾರ್ಮಲ್ ಆಗಿ ನೀವು ಕಣ್ಣು ತೆರೆದು ಕೂತ್ರೆ ಸಾಕು. ದೊಡ್ಡ ಮಾಡಿ ತೆರಲಿಕ್ಕೆ ಹೋದ್ರೆ ನಿಮ್ಗೆ ಕೂಡಲೇ ಇಲ್ಲಿ ಸ್ನಾಯುಗಳ ಮೇಲೆ ಒತ್ತಡ ಉಂಟಾಗುತ್ತೆ, ಮತ್ತೆ ಆಯಾಸ ಬೇಗ ಆಗುತ್ತೆ, ಮತ್ತೆ ನಿಮ್ಗೆ ಹೆಚ್ಚು ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ನಾರ್ಮಲ್ ಕಣ್ಣು ತೆರೆದು ಕೂತ್ಕೊಂಡ್ರೆ ಆಯ್ತು. 3 ನಿಮಿಷ ನಿರಂತರವಾಗಿ ದೀಪವನ್ನು ನೋಡಿದ ನಂತರ ಜಸ್ಟ್ ರಿಲ್ಯಾಕ್ಸ್ ಮಾಡಿ ಕಣ್ಣನ್ನು ಮುಚ್ಚಿ. ಕಣ್ಣಿನಲ್ಲಿ ಸ್ವಲ್ಪ ಸುಸ್ತಿನ ಭಾವನೆ ಇರುತ್ತದೆ. Marginal feeling of tiredness in the eyes, which is normal. ಕಣ್ಣುಗಳು ಹಾಗೆ ಮುಚ್ಚಲಿ. ಇನ್ನಷ್ಟು ಹೊತ್ತು ಕಣ್ಣುಗಳು ಮುಚ್ಚಲಿ. Your eyes closed. ಮುಂದಿನ ಸುತ್ತು ಆರಂಭಿಸಬೇಕು. ಮುಂದಿನ ಸುತ್ತು 4 ನಿಮಿಷಗಳ ಕಾಲ. ಮತ್ತಷ್ಟು ಮಾಹಿತಿಯನ್ನ ಕೇಳುವ ಬನ್ನಿ. ಇದರಲ್ಲಿ ಏಜ್ ಏನಾದ್ರೂ ಇದೆಯಾ? ಏಜ್ ರೆಸ್ಟ್ರಿಕ್ಷನ್ ಏನಿಲ್ಲ. ಆದ್ರೆ ಚಿಕ್ಕ ಮಕ್ಕಳಿಗೆ ನಾವು ಮಾಡ್ಲಿಕ್ಕೆ ಹೇಳುದಿಲ್ಲ. ಯಾಕಂದ್ರೆ ಅವುಗಳಿಗೆ ಅದನ್ನು ಹೆಚ್ಚು ಕಣ್ಣು ತೆರೆದು ಕುತ್ಕೊಳ್ಳಿಕ್ಕೆ ಅವುಗಳಿಗೆ ಅಭ್ಯಾಸ ಎಲ್ಲ ಆಗುದಿಲ್ಲ. ನಾವು ಹೇಳಿದ್ದನ್ನು ಅರ್ಥೈಸಿಕೊಳ್ಳುವಷ್ಟು ಬೆಳೆದ ಮಕ್ಕಳು ಅವರದನ್ನು ಮಾಡಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ಯಾರಿಗೆ ಎಪಿಲೆಪ್ಟಿಕ್ ಉಂಟು, ಫಿಟ್ಸ್, ಮಯೋಪಿಯಾ, ಕಣ್ಣಿನ ಆಪರೇಷನ್, ಮತ್ತೆ ಕಣ್ಣು ಬೇನೆ, ಏನಾದ್ರು ಬೇರೆ ಕಾರಣಗಳಿಂದಾಗಿ ಕಣ್ಣು ಬೇನೆ ಉಂಟು, ನೋವುಂಟು, ಅಂತವರು ಇದನ್ನು ಮಾಡದಿರುವುದು ಉತ್ತಮ. ಎಪಿಲೆಪ್ಟಿಕ್ ಇದ್ದವರು ಬೆಳಕನ್ನು ನೋಡಿ ತ್ರಾಟಕ ಮಾಡಬಾರ್ದು. ಅವರು ಒಂದು ಕಾಗದದ ಮೇಲೆ, ರಟ್ಟಿನ ಮೇಲೆ ಒಂದು ಬಿಂದುವನ್ನು ಗುರುತಿಸಿ ಅದನ್ನು ಎದುರಿಟ್ಟು ಅದರ ಮೇಲೆ ಮಾಡಬೇಕು. ನಾರ್ಮಲಿ ತ್ರಾಟಕ ಮಾಡೋದು ಕತ್ತಲಿನಲ್ಲಿ, ಕೋಣೆಯನ್ನು ಕತ್ತಲು ಮಾಡಿ ಅಲ್ಲಿ ದೀಪದ ಬೆಳಕು ಹೊತ್ತಿಸಿ ಇಡುವಂತದ್ದು. ಎಪಿಲೆಪ್ಟಿಕ್ ಇದ್ದವರು ನಾರ್ಮಲ್ ಬೆಳಕಿನಲ್ಲಿ ಒಂದು ರಟ್ಟಿನ ಮೇಲೆ ಒಂದು ಬಿಂದುವನ್ನು ಗುರುತಿಸಿ ಆ ಬಿಂದುವನ್ನು ನೋಡಿ ತ್ರಾಟಕ ಮಾಡಬಹುದು. ಅಂದ್ರೆ ಎಕ್ಲಿಪ್ಸ್ ಅವರು ತಲೆ ಸುತ್ತು ಬರುವ ಅವರು ಬೆಳಕನ್ನು ನೋಡಿ ಮಾಡಬಾರ್ದು ಅಂತ ಹೇಳಿ ಹೇಳ್ತಾರೆ.
ಸೊ ಏಜ್ ಈಗ ಕಣ್ಣು ಪ್ರಾಬ್ಲಮ್ ಇದ್ದವರು ಅದು ಸರಿ ಆದ್ಮೇಲೆ ಮಾಡ್ಬೋದಾ ಈಗ? ಸರಿಯಾದ್ಮೇಲೆ ಅಂದ್ರೆ ಸರ್ಜರಿ ಆದವರು ಒಂದು ಸ್ವಲ್ಪ ಟೈಮ್ ನಂತರ ಒಂದೂವರೆ ವರ್ಷ 2 ವರ್ಷದ ನಂತರ ಮಾಡೋದೇ ಉತ್ತಮ. ಆದ್ರೆ ಅದರ ಮೊದಲು ಅವರು ವೈದ್ಯರ ಹತ್ರ ಸಲಹೆ ಕೇಳಬೇಕು. ಯಾಕಂದ್ರೆ ಆಪರೇಷನ್ ಮಾಡಿದವರು ವೈದ್ಯರು, ಹಾಗೆ ಅವರತ್ರ ಒಂದು ಸಲಹೆ ತಕೊಂಡು ಅವರ ಒಪ್ಪಿಗೆ ಇದ್ರೆ ಮಾತ್ರ ಮಾಡ್ಬೇಕು. ಯಾಕಂದ್ರೆ ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ, ಏನಾದ್ರೂ ಮಾಡ್ಲಿಕ್ಕೆ ಹೋಗಿ ಏನಾದ್ರೂ ಆದ್ರಿಂದ. ಆದ್ರೆ ಸರ್ವೇ ಸಾಮಾನ್ಯ ಏನಾಗುದಿಲ್ಲ, ಆದ್ರೂ ಕೂಡ ಒಂದು ಡಾಕ್ಟರ್ ಹತ್ರ ಒಂದು ಸಲಹೆ ತಕೊಂಡು ಮತ್ತೆ ಮಾಡುದು ಒಳ್ಳೇದು. ಏನು ಬೆಳಕು ಹಾಯಿಗೊಳ್ಳಬಾರದು, ಪೂರ್ಣ ಕತ್ತಲಿದೆ, ಆ ಕತ್ತಲಲ್ಲಿ ಕಣ್ಣು ಕೂತ್ಕೊಳ್ಳಿ, ಉಸಿರಾಟ ಮಾಡುವುದು. We have closed our eyes with our palms. In the total darkness of the palms, keep your eyes open. Breathe normal. The eyes are open. There is no light in and around the eyes. ಪೂರ್ತಿ ಕತ್ತಲು. ಆ ಕತ್ತಲಲ್ಲಿ ಕಣ್ಣು ತೆರೆದು ಕುಳಿತುಕೊಂಡಿದ್ದೇವೆ, ಕಣ್ಣುಗಳು ತೆರೆದಿವೆ, ಉಸಿರಾಟ ನಡೆಯುತ್ತಿದೆ. ಸ್ವಲ್ಪ ಹೊತ್ತು ಹಾಗೆ ಬಿಡುವ. ಮತ್ತೆ ಇದಕ್ಕೆ ಯಾವ ಟೈಮ್ ಅಂತ ಏನಾದ್ರೂ ಇದೆಯಾ? ನಾವು ಇದನ್ನು ನೋಡಿ, ಬೆಳಿಗ್ಗೆ ಮಾಡುವುದು ಉತ್ತಮ. ಯಾಕಂತ ಹೇಳಿದ್ರೆ ಸುತ್ತಲೂ ಪ್ರಶಾಂತತೆ ಇರುತ್ತೆ, ನಿಮ್ಗೆ ಡಿಸ್ಟರ್ಬ್ ಆಗುದಿಲ್ಲ. ಆದ್ರೆ ಹಗಲು ಹೊತ್ತಿನಲ್ಲಿ ಬೇರೆ ಟೈಮ್ ನಲ್ಲೂ ನೀವು ಮಾಡಬಹುದು. ಏನ್ ಮಾಡ್ಬೇಕಂತಂದ್ರೆ ಒಂದು ಕೋಣೆಯನ್ನು ಆರಿಸಿ ಅದನ್ನು ಮುಚ್ಚಬೇಕು. ಯಾಕಂದ್ರೆ ಇಲ್ಲಿ ಗಾಳಿ ಬಂದು ನಿಮ್ಮ ಬೆಳಕು ಆಚೀಚೆ ಅಂದಾಡ್ತದೆ. ಅದನ್ನು ಕತ್ತಲೆ ಮಾಡ್ಬೇಕು, ಸ್ಕ್ರೀನ್ ಎಳೆದು ಕನ್ನಡಿ ಹಾಕಿ ಎಲ್ಲ ಕತ್ತಲೆ ಮಾಡ್ಬೇಕು. ಆ ಕತ್ತಲಿನಲ್ಲಿ ಕೂತ್ಕೊಂಡು ನೀವು ಬೆಳಕನ್ನು ಉರಿಸಿ ತ್ರಾಟಕ ಮಾಡಬಹುದು. ಹಾಗೆ ರೆಸ್ಟ್ರಿಕ್ಷನ್ ಅದೇ ಸಮಯ ಆಗ್ಬೇಕು ಇದೇ ಸಮಯ ಆಗ್ಬೇಕು ಏನಿಲ್ಲ. ಆದ್ರೆ ಅತ್ಯುತ್ತಮವಾದ್ದು ಬೆಳಗ್ಗೆ. ಇಲ್ಲಿ ಎಲ್ಲ ಯೌಗಿಕ ಚಟುವಟಿಕೆಗಳಿಗೆ ಬೆಳಿಗ್ಗೆ ಅತ್ಯುತ್ತಮವಾದಂತಹ ಸಮಯ. ಎಲ್ಲ ಒಂದು ಏನೇ ಪ್ರಾಬ್ಲಮ್ ಇದ್ರೆ ಆ ಪ್ರಾಬ್ಲಮ್ ಕ್ಲಿಯರ್ ಆದ್ಮೇಲೆ ಕೂಡ ಮಾಡಬಹುದು, ಖಂಡಿತವಾಗಿ ಮಾಡಬಹುದು. ಅಂದ್ರೆ ಐ ಪ್ರಾಬ್ಲಮ್ ಇದ್ರೆ, ಈಗ ಕಣ್ಣಿನ ದೃಷ್ಟಿ ಇರ್ತದಲ್ಲ, ಕೆಲವರು ಸ್ಪೆಕ್ಸ್ ಹಾಕೊಳ್ತಾರೆ ಮಕ್ಕಳಿಗೆ, ಅದು ಹಾಕಿ ಮಾಡೋದ್ರಿಂದ ಪ್ರಯೋಜನ? ನಾಟಕ ಮಾಡುವಾಗ ಕನ್ನಡಕ ತೆಗೆದು ಮಾಡಿದ್ರೆ ಉತ್ತಮ. ಆದ್ರೆ ಕೆಲವರಿಗೆ ಅನಿವಾರ್ಯ ಅಂತ ಹೇಳಿದ್ರೆ ಕನ್ನಡಕ ಹಾಕಿ ಮಾಡಬಹುದು. ಬಟ್ ಇಟ್ ಇಸ್ ಅಡ್ವೈಸಬಲ್ ಟು ರಿಮೂವ್ ದ ಸ್ಪೆಕ್ಸ್ ಅಂಡ್ ಪ್ರಾಕ್ಟೀಸ್. ಅಲ್ಲ, ಈ ದೃಷ್ಟಿ ದೋಷ ಇದ್ದವರಿಗೆ ಅದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀಳ್ತದೆ ಅಂತ? ಅಲ್ಲ, ದೃಷ್ಟಿ ದೋಷಕ್ಕೆ ತ್ರಾಟಕ ಸಹಕಾರಿ ಆಗ್ಬಹುದು ಅನ್ನೋ ವಿಷಯದಲ್ಲಿ ನನಗೆ ಸಂದೇಹ ಇದೆ. ಆದ್ರೆ ಕಣ್ಣನ್ನು ಶುಚಿಗೊಳಿಸುವುದು, ಕಣ್ಣಿನ ಆರೋಗ್ಯವನ್ನು ವರ್ಧಿಸುವುದು, ಕಣ್ಣಿಗೆ ಯಾವುದೇ ಪ್ರಾಬ್ಲಮ್ ಮುಂದೆ ಬರದೇ ಹಾಗೆ ಮಾಡಬಹುದು. ವಿನಃ ಈಗಾಗಲೇ ಈ ಉದಾಹರಣೆಗೆ ಮಕ್ಕಳಿಗೆ ಯಾರಿಗೆ ನೋಡ್ರಿ ಈಗ ಸ್ಪೆಕ್ಸ್ ಆ ದೃಷ್ಟಿಯಲ್ಲಿ ಅವರಿಗೆ ಅವರು ಕಣ್ಣಿನ ವ್ಯಾಯಾಮ ಮಾಡಬೇಕು. ಕಣ್ಣಿನ ವ್ಯಾಯಾಮಗಳಿದಾವೆ. ಕಣ್ಣು ಮುಚ್ಚುದು, ತೆರೆಯುವುದು, ಕಣ್ಣು ದೊಡ್ಡದು ಮಾಡುದು, ಸಣ್ಣ ಮಾಡುದು, ಈ ನಮ್ಮ ಕಣ್ಣ ಗುಡ್ಡೆಗಳನ್ನು ಆಚೆ ಈಚೆ ಮೇಲೆ ಕೆಳಗೆ ವೃತ್ತಾಕಾರವಾಗಿ ತಿರುಗಿಸುವಂತಹದ್ದು, ಈ ಐ ಎಕ್ಸರ್ಸೈಸಸ್. ಮೋಸ್ಟ್ ಇಂಪಾರ್ಟೆಂಟ್ ಪಾಮಿಂಗ್. ಪಾಮಿಂಗ್ ಇಸ್ ವೆರಿ ಗುಡ್ ಫಾರ್ ಮೈಂಟೈನಿಂಗ್ ದ ಹೆಲ್ತ್ ಆಫ್ ದ ಐಸ್. ಪಾಮಿಂಗ್ ಆಗಾಗ ಮಾಡ್ತಿರುವಂತದ್ದು. ಈ ರೀತಿ ಕಣ್ಣಿನ ವ್ಯಾಯಾಮಗಳೇ ಇವೆ, ಅದನ್ನು ಮಾಡಿದ್ರೆ ಕಣ್ಣಿಗೆ ಖಂಡಿತವಾಗಿ ಉತ್ತಮವಂತ ಹೇಳ್ಬಹುದು. ಸೊ ಈ ತ್ರಾಟಕದಿಂದ ದೃಷ್ಟಿ ದೋಷ ಇದ್ದವರಿಗೆ ನನ್ಗೆ ಆ ವಿಷಯದಲ್ಲಿ ಸಂಶಯ ಉಂಟು. ಬರದೇ ಇರಬಹುದು, ಬರದೇ ಇರುವ ಹಾಗೆ ಅಲ್ಲ. ಮೇನ್ಲಿ ಮಾಡುವಂತದ್ದು ತ್ರಾಟಕ ಕಣ್ಣನ್ನು ಶುಚಿಗೊಳಿಸ್ಲಿಕ್ಕೆ. ಹಾಗಾಗಿ ಕಣ್ಣು ಶುಚಿಗೊಂಡಾಗ ಕಣ್ಣಿನ ಆರೋಗ್ಯ ವರ್ಧಿಸ್ತದೆ. ಆದ್ರೆ ದೃಷ್ಟಿ ಆಲ್ರೆಡಿ ದೋಷ ಇದ್ದವರಿಗೆ ಅದರಿಂದ ಲಾಭ ಸಿಗುವುದನ್ನುವಂಥದ್ದು ನನಗೆ ಸ್ವಲ್ಪ ಸಂದೇಹ ಇದೆ. ಎಸ್ ಫ್ರೆಂಡ್ಸ್, ಯಾವುದೇ ಯೋಗ ಆಸನಗಳನ್ನು ಅಥವಾ ಷಟ್ಕ್ರಿಯೆಗಳನ್ನು, ಯೋಗಿಕ ಕ್ರಿಯೆಗಳನ್ನು ಮಾಡುವಾಗ ಸರಿಯಾದ ಗುರುಗಳು ಗೈಡೆನ್ಸ್ ಇಂದ, ಅವರ ಅನುಮತಿ ಅಥವಾ ಅವರದ ಒಂದು ಗೈಡೆನ್ಸ್ ತೆಗೆದುಕೊಂಡು ಮಾಡಿ. ನಿಮಗೆ ನೀವೇ ಮಾಡಲಿಕ್ಕೆ ಹೋಗಬೇಡಿ. ಇದು ಮಂಗಳೂರಿನಿಂದ ಪತಂಜಲಿ ಯೋಗ ಶಿಕ್ಷಣ ಪ್ರತಿಷ್ಠಾನ ಮಾಡ್ತಾ ಇರುವಂಥ 30 ದಿನಗಳ ಕ್ಯಾಂಪ್ ಸಂಘನಿಕೇತನದಲ್ಲಿ ನಡೀತಾ ಇದೆ. ನೀವು ಬನ್ನಿ. ಕೆಲವರಿಗೆ ಕಾಲು ಸ್ವಲ್ಪ ಬಡ್ಡುಗಟ್ಟಿರಬಹುದು, ಅದಕ್ಕಾಗಿ ಕಾಲುಗಳಿಗೆ ಸ್ವಲ್ಪ ಚಾಲನೆ ಕೊಡಿ. ಸ್ವಲ್ಪ ಚಾಲನೆ. ಸೊ ಯಾವುದೇ ಕಾಯಿಲೆ ಬರ್ದೇ ಇರೋ ಹಾಗೆ ನೋಡುವ ಕಣ್ಣಿನ ಆರೋಗ್ಯವನ್ನು ಯೋಗನೇ ಹಾಗೆ. ಕಾಯಿಲೆ ಬಂದವರಿಗೆ ಒಂದು ಲೆವೆಲ್ ಅಲ್ಲಿ ಇದ್ರು ಬರದೇ ಇರೋ ಹಾಗೆ ಉಳಿದ ಯೌಗಿಕ ಅಭ್ಯಾಸಗಳು, ವಿಶೇಷವಾಗಿ ಆಸನಗಳು, ಕೆಲವು ಅನಾರೋಗ್ಯಗಳು, ಕೆಲವು ಅಬ್ನಾರ್ಮಾಲಿಟೀಸ್ ಇದ್ರೆ ಅದನ್ನು ಸರಿಪಡಿಸ್ಲಿಕ್ಕೆ ಸಾಧ್ಯತೆ ಉಂಟು. ಆದ್ರೆ ತ್ರಾಟಕ ಅನ್ನುವಂಥದ್ದು ಮಾಡುವಂತಹದ್ದು ಕಣ್ಣನ್ನು ಕ್ಲೀನ್ ಮಾಡ್ಲಿಕ್ಕೆ ಇರುವಂತದ್ದು ಇರೋದ್ರಿಂದ ಅದನ್ನ ದೃಷ್ಟಿ ದೋಷ ಇದ್ರೆ ಅದನ್ನು ಸರಿಪಡಿಸಬಹುದು ಅನ್ನುವಂಥದ್ದು ನಾನು ಹೇಳಲಿಕ್ಕೆ ನನಗೆ ಧೈರ್ಯ ಇಲ್ಲ. ಕಣ್ಣನ್ನ ಕ್ಲೀನ್ ಮಾಡ್ತದೆ, ಡಸ್ಟ್ ಇರಬಹುದು ಅಥವಾ ಏನಾದ್ರು ಧೂಳು, ಮತ್ತೆ ಮನಃಶಾಂತಿ.
ಹ್ಮ್ ಕಣ್ಣನ್ನು ನಾವು ಏಕಾಗ್ರತೆಯಿಂದ ಬೆಳಕನ್ನು ನೋಡಿ ಕೂತ್ಕೊಳ್ಳೋದ್ರಿಂದ ಮನಃಶಾಂತಿ ತುಂಬಾ ಸಿಗ್ತದೆ, ಒತ್ತಡ ಕಡಿಮೆ ಆಗುತ್ತೆ, ಪ್ರಶಾಂತತೆ ನೆಲೆಸ್ತದೆ. ಅದು ಖಂಡಿತ. ಎಸ್ ಬಾಳಗಣ್ಣ, ನಿಮ್ಮಿಂದ ತುಂಬ ವಿಷಯಗಳನ್ನು ತಿಳ್ಕೊಂಡ್ವಿ. ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಮುಂದೆ ಇನ್ನೊಂದು ವಿಷಯದ ಬಗ್ಗೆ ಪುನಃ ನಿಮ್ಮೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಎಸ್ ಫ್ರೆಂಡ್ಸ್, ತ್ರಾಟಕದ ಮತ್ತೊಂದು ಮೆಥಡನ್ನು ಕೂಡ ನಾನು ಇದೇ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಜ್ಯೋತಿರ್ ತ್ರಾಟಕದ ಬಗ್ಗೆ ಕಂಪ್ಲೀಟ್ ಆದ ವಿವರಣೆಯನ್ನು ನಮ್ಮ ಏಕನಾಥ್ ಬಾಳಿಗಣ್ಣ ಅವರು ತಿಳಿಸಿಕೊಟ್ರು. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಬಾಳಿಗಣ್ಣ. ಸ್ನೇಹಿತರೆ, ಈಗ ನಾನು ಆ ದೀಪ ಇಲ್ಲದೆ ತ್ರಾಟಕವನ್ನು ಹೇಗೆ ಮಾಡಬಹುದು ಅಂತ ಹೇಳಿಕೊಡ್ತಾ ಇದ್ದೇನೆ. ಸೊ ಯಾಕೆ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳಿ. ಈಗ ಆಫೀಸಲ್ಲಿ ಇರ್ತಾರೆ, ಸೊ ಅವ್ರು ಲ್ಯಾಪ್ಟಾಪು ಕಂಪ್ಯೂಟರ್ ನೋಡ್ತಾ ಇರ್ತಾರೆ ಅಥವಾ ಲೆಡ್ಜರ್ ನೋಡ್ತಾ ಇರ್ತಾರೆ. ಆ ಕಂಪ್ಯೂಟರ್ ಲ್ಯಾಪ್ಟಾಪ್ ನೋಡೋದ್ರಿಂದ ಕಣ್ಣಲ್ಲಿ ಉರಿ ಬರ್ತಾ ಇರುತ್ತೆ, ಕಣ್ಣು ನವೆ ಬರ್ತಾ ಇರುತ್ತೆ, ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಆ ಸಮಯದಲ್ಲಿ ಯಾವುದೇ ದೀಪ ಅಲ್ಲಿ ಇರೋದಿಲ್ಲ. ಆದರೆ ಹೇಗೆ ಮಾಡ್ಬೋದು ಅದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಆಫೀಸಲ್ಲಿ ಯಾವುದೇ ರೀತಿ ದೀಪ ಇರಲಿಕ್ಕೆ ಚಾನ್ಸ್ ಇಲ್ಲ, ಬಟ್ ಅಲ್ಲಿ ಮಾಡಲಿಕ್ಕೂ ಆಗೋದಿಲ್ಲ. ಆದರೆ ಆ ಒಂದು ಸಮಯದಲ್ಲಿ ಒಂದು 5 ನಿಮಿಷದಲ್ಲಿ ನೀವು ಆ ಕಣ್ಣು ಉರಿಯನ್ನು ಹೋಗಲಾಡಿಸಬಹುದು. ಸೊ ಇದೆಲ್ಲ ಹೇಗೆ ಮಾಡೋದಂದರೆ, ನೋಡಿ, ಈಗ ನಮ್ಮ ಕೈ ಇರುತ್ತೆ, 2 ಕೈ ಹೆಬ್ಬೆರಳನ್ನು ಹೀಗೆ ನೇರ ಮಾಡ್ಕೊಳ್ಳಿ. ನೇರವಾಗಿ ಕೂತ್ಕೋಬೇಕು. ಹೀಗೆ ಬೆನ್ನು ಕತ್ತು ಶಿರ ನೇರವಾಗಿರಲಿ. ಸೊ ಕೈಯನ್ನು ನೇರವಾಗಿಟ್ಕೊಳ್ಳಿ. ಸೊ ಇಲ್ಲಿ ನಮ್ಮ ದೃಷ್ಟಿ ಏನಿರಬೇಕು ಕೊಳ್ಳಿ, ಈ ನೇಲ್ ಮೇಲೆ ಇರಬೇಕು, ಉಗುರಿನ ಮೇಲೆ ಇರಬೇಕು. ಆಚೆ ಈಚೆ ಹೋಗಲೇಬಾರದು. ಕೇವಲ ನಮ್ಮ ದೃಷ್ಟಿ ಉಗುರಿನ ಮೇಲೆ ಇರಬೇಕು. ಮತ್ತು ಈ ಕೈ ಕೂಡ ಹೇಗಿರಬೇಕು ಅಂದರೆ, ಹೀಗೆ ಕೆಳಗೆ ಇರೋದಾಗಲಿ ಅಥವಾ ಮೇಲೆ ಇರೋದಾಗಲಿ ಅಲ್ಲ, ಇದು ಕಣ್ಣಿನ ನೇರಕ್ಕೆ, ನಮ್ಮ ಕಣ್ಣಿನ ನೇರಕ್ಕೆ ಇರಬೇಕು. ಸೊ ಈಗೇನು ಮಾಡಿ, ಬಲಗೈಯನ್ನು ನಿಧಾನವಾಗಿ, ಕಣ್ಣನ್ನು ಓಪನೇ ಇರಬೇಕು, ಬ್ಲಿಂಕ್ ಮಾಡಬಾರ್ದು. ಸೊ ನಿಧಾನವಾಗಿ ಈ ಒಂದು ಬೆರಳಿನಲ್ಲಿ ಬಲಗೈ ಹೆಬ್ಬೆರಳನ್ನು ತೆಗೆದುಕೊಂಡು ಕತ್ತು ಟರ್ನ್ ಮಾಡಬಾರ್ದು. ಓನ್ಲಿ ಐಲಿಡ್ಸ್ ನೋಡಿ, ನನ್ನ ಮುಖ ನೇರವಾಗಿದೆ. ಪುನಃ ನಿಮ್ಮ ದೃಷ್ಟಿ ಕಣ್ಣೊಳಗಿನ ಐಲಿಡ್ಸ್ ಏನಿದೆ ಸೈಡ್ ಹೋಗಿದೆ. ಈಗ ಪುನಃ ನಿಮ್ಮ ಲೆಫ್ಟ್ ಥಂಬ್ ಫಿಂಗರ್ ಫುಲ್ ಸೈಡ್ ಹೋಗಲಿ. ಪುನಃ ಬ್ರೇದ್, ಉಸಿರು ತಗೊಳ್ತಾ ನಿಧಾನವಾಗಿ ಬಲಕ್ಕೆ, ಉಸಿರು ಬಿಡ್ತಾ ನಿಧಾನವಾಗಿ ನೇರ. ಪುನಃ ದೃಷ್ಟಿ, ಕಣ್ಣ ಆದಷ್ಟು ದೊಡ್ಡದಾಗಿ ಓಪನ್ ಮಾಡಿ, ಅಲ್ಲಿ ಬ್ಲಿಂಕ್ ಮಾಡಲಿಕ್ಕೆ ಹೋಗಬೇಡಿ. ದೊಡ್ಡದು ಮಾಡಿದರೆ ಕಣ್ಣು ಅಗಲ ಮಾಡಿದರೆ ಬ್ಲಿಂಕ್ ಆಗ್ತದೆ, ಹೇಳಾದರೆ ನಾರ್ಮಲ್ ಇರಲಿ. ಸೊ ಇದನ್ನು ಒಂದು 10 ಟೈಮ್ಸ್ ಮಾಡ್ತಾ ಹೋಗಿ. ನಿಮ್ಮ ಟೈಮ್ ನೋಡ್ಕೊಳ್ಳಿ, ಅಲ್ಲಿ ನಿಮಗೆ 10 ಟೈಮ್ಸ್ ಮಾಡೋಷ್ಟು ಟೈಮ್ ಇದ್ದರೆ ಹಾಗೆ ಮಾಡ್ಬೋದು, ಇಲ್ಲ ಮಿನಿಮಮ್ 5 ಟೈಮ್ಸ್ ಮಾಡ್ಬೋದು. ಇಷ್ಟು ಮಾಡುವಾಗ ಕೈ ಸ್ವಲ್ಪ ನೋವು ಬಂದಾಗ ಆಗುತ್ತೆ. ಜಸ್ಟ್ ರಿಲ್ಯಾಕ್ಸ್ ಮಾಡಿ, ಒಂದು 2 ಮಿನಿಟ್ಸ್ ರಿಲ್ಯಾಕ್ಸ್ ಮಾಡಿ. ಅದಾದ ನಂತರ ಪುನಃ ಇನ್ನೂ 2-3 ಟೈಪ್ ಇದೆ ಇದರಲ್ಲಿ ಮಾಡುವಂಥದ್ದು. ನೋಡಿ, ಪುನಃ ಥಂಬ್ ಫಿಂಗರನ್ನು ನೇರವಿಟ್ಕೊಳ್ಳಿ. ಈಗೇನು ಮಾಡಿ, ಬಲಗೈ ಥಂಬ್ ಫಿಂಗರ್, ಬಲಗೈ ಹೆಬ್ಬೆರಳನ್ನೇ ದೃಷ್ಟಿ, ಪುನಃ ನಿಧಾನ ಮೇಲಕ್ಕೆ, ಮುಖ ಮೇಲೆ ಮಾಡುವಾಗಿಲ್ಲ, ನಿಧಾನ ಕೆಳಕ್ಕೆ. ಓನ್ಲಿ ಫಾರ್ ಐಲಿಡ್ಸ್, ಕೇವಲ ಕಣ್ಣೊಳಗಿನ ದೃಷ್ಟಿ ಮಾತ್ರ, ಮೇಲಕ್ಕೆ ಕೆಳಕ್ಕೆ. 3 ಬಾರಿ ಮಾಡ್ತಾ ಹೋಗುವ. 2 3 ಎಸ್. ಈಗ ಲೆಫ್ಟ್ ಥಂಬ್ ಫಿಂಗರ್ ದೃಷ್ಟಿ ಉಗುರಿನ ಮೇಲೆ ಇರಬೇಕು. ಪುನಃ ಮೇಲಕ್ಕೆ, ಫುಲ್ ನಿಮ್ಮ ಐಲಿಡ್ಸ್ ಮೇಲ್ವರೆಗೆ ಹೋಗಲಿ, ಹಾಗೇ ಕೆಳಕ್ಕೆ, ಫುಲ್ ನಿಮ್ಮ ದೃಷ್ಟಿ ಕೆಳಕ್ಕೆ, ಮುಖ ಕೆಳಗೆ ಮಾಡಲಿಕ್ಕಿಲ್ಲ. ಇನ್ನೊಮ್ಮೆ ಫುಲ್ ಬ್ರೀದ್ ಇನ್ ಮಾಡ್ತಾ, ಇಲ್ಲಿ ಉಸಿರಾಟ ಕೂಡ ನಾರ್ಮಲ್ ಆಗಿರಲಿ, ಆದರೆ ಡೀಪಾಗಿ ತಗೊಳ್ಳಿ. 2 3 yes. Relax, just close your eyes once, just relax. ಕಣ್ಣು ಇಷ್ಟು ಮಾಡುವಾಗ ನಮ್ಮ ಕಣ್ಣಲ್ಲಿ ಸ್ವಲ್ಪ ಉರಿ ಬರ್ತದೆ, ಟಯರ್ಡ್ನೆಸ್ ಆಗ್ತದೆ. ಸೊ ಕಣ್ಣು ಮುಚ್ಚಿ ರಿಲ್ಯಾಕ್ಸ್ ಮಾಡಿ. ಈಗ 3rd ಸ್ಟೆಪ್, 3ನೇ ಸ್ಟೆಪ್ಪಿಗೆ ಹೋಗುವ. ಪುನಃ ಕೈಯನ್ನು ಭುಜದ ಲೆವೆಲ್, ಶೋಲ್ಡರ್ ಲೆವೆಲ್ಗೆ ಇಡಿ. ಈಗೇನು ಮಾಡಿ, ರೈಟ್ ಥಂಬ್ ಫಿಂಗರ್, ರೈಟ್ ನೇಲ್ ಸ್ಲೋಲಿ ರೊಟೇಟ್ ಮಾಡುವಂಥದ್ದು ಕೆಳಕ್ಕೆ. ಮುಖ ರೊಟೇಟ್ ಮಾಡಲಿಕ್ಕಿಲ್ಲ, ಓನ್ಲಿ ಫಾರ್ ಐಲಿಡ್ಸ್.
Again, 3 times. ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್. ಇದು ಕೂಡ ಬಹಳ ಪ್ರಯೋಜನಕಾರಿಯಾದ ಐ ಎಕ್ಸಸೈಸ್. ಸೊ ಆಫೀಸಲ್ಲಿ ಕೂತು ಕಣ್ಣು ನಮೆ ಬರ್ತದೆ, ನೀರು ಬರ್ತದೆ ಅಲ್ವಾ, ಟಯರ್ಡ್ ಆಗ್ತದೆ ಶೋಲ್ಡರ್, ಆ ಟೈಮಲ್ಲಿ So, ಜಸ್ಟ್ ರಿಲ್ಯಾಕ್ಸ್. ಪುನಃ ರಿವರ್ಸ್ 3 times ಮಾಡಿದೆ ನಾನೀಗ. 3 2 1. Again, lift thumb finger. ಈಗ ಲೆಫ್ಟ್ ಸೈಡ್ ಮಾಡಿ ಸ್ಲೋಲಿ. 3 2 1. So reverse. 1 2 3. Yes, relax. Again, close your eyes. Close your eyes. ಇಷ್ಟು ಮಾಡಿದ ಮೇಲೆ ಕಣ್ಣು ಸ್ವಲ್ಪ ಟಯರ್ಡ್ ಆದಂಗೆ ಅನಿಸುತ್ತೆ. ಏನು ಮಾಡಿ ಫೈನಲಿ ರಬ್ ಯುವರ್ ಪಾಮ್ಸ್. ರಬ್ ಫುಲ್ ನಿಮ್ಮ ದಿಸ್ ಪೋರ್ಷನ್ ಬಿಸಿ ಆಗಬೇಕು. ಕಣ್ಣಿನ ಮೇಲ್ಭಾಗಕ್ಕೆ ಇಟ್ಕೊಳ್ಳಿ. ಜಸ್ಟ್ 10 to 20 seconds, 10ರಿಂದ 20 ಸೆಕೆಂಡ್ಗಳ ಕಾಲ ಹೀಗೇ ಇರಬೇಕು. ಓನ್ಲಿ ನಿಮ್ಮ ಪಾಮ್ಸಿನ ದಿಸ್ ಪೋರ್ಷನ್. ಸೊ ಈ ಒಂದು ಸಿಂಪಲ್ ಆದ ಐ ಎಕ್ಸಸೈಸ್ ಮಾಡೋದ್ರಿಂದ ಶೋಲ್ಡರ್ ಪೇನ್, ಕತ್ತು ನೋವು, ಕಣ್ಣು ಉರಿ ಎಲ್ಲವೂ ಕೂಡ ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ. ಈ ಆಫೀಸಲ್ಲಿ ಕೂತು ಈ ಥರ ಎಲ್ಲ ಆಗೋದು ಕಾಮನ್ ಆಗಿತ್ತಲ್ಲ. ಎಸ್, ದಿಸ್ ಈಸ್ ಜ್ಯೋತಿರ್ತ್ರಾಟಕ ಅಲ್ಲ, ಬಟ್ ತ್ರಾಟಕವೇ ದೀಪ ಇಲ್ಲದೆ ಹೇಗೆ ಮಾಡುವಂಥದ್ದು ಅನ್ನೋದನ್ನು ಹೇಳಿದೆ. ಯಾಕೆಂದರೆ ಆಫೀಸಿನಲ್ಲಿ ಕೂತಾಗ ಯಾವ ದೀಪ ಇರಲಿಕ್ಕೆ ಆಗೋದಿಲ್ಲ. ಸೊ ಎನಿವೇ ಟ್ರಾವೆಲ್ ಮಾಡುವಾಗ ಇರ್ಬೋದು ಅಥವಾ ಯಾವಾಗ ಕೂಡ ಇಂಥದನ್ನು ಮಾಡ್ಬೋದು, ಯಾಕಂದರೆ ಕೈಯನ್ನು ನೇರವಾಗಿ ಇಟ್ಕೊಂಡು ಮಾಡುವಂಥದ್ದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್. ಸೊ ಈಗ ತ್ರಾಟಕ ಮಾಡಿದವರ ಒಂದು ಎಕ್ಸ್ಪೀರಿಯನ್ಸ್, ಅವರ ಅನುಭವ ಹೇಗಿತ್ತು ನೋಡೋಣ. ಇವರು ಸ್ಮಿತಾ ಪೈ ಅಂತ ಹೇಳಿ ಅವರ ಅನುಭವ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ. ತ್ರಾಟಕ ಫಸ್ಟಿಗೆ ಅವರು 3 ನಿಮಿಷ ಕಣ್ಣನ್ನು ತೆರೆದೇ ದೀಪವನ್ನು ನೋಡಬೇಕು ಅಂತ ಹೇಳಿದರು. ತದೇಕ ಚಿತ್ತದಿಂದ ಆ ದೀಪವನ್ನೇ ನೋಡಬೇಕು, ಕಣ್ಣು ತೆರೆದೇ ನೋಡಬೇಕು. ಶುರುವಿಗೆ ನಮಗೆ ಕಷ್ಟ ಆಗ್ತದೆ, ಮಧ್ಯದಲ್ಲಿ ಏನೋ ಕಣ್ಣು ಮುಚ್ಚೆಯಾಗಿ ಆಗ್ತದೆ, ಕಣ್ಣು ಬ್ಲೇಕ್ ಆಗ್ತದೆ ಸ್ಟಾರ್ಟಿಂಗು. ಆಮೇಲೆ ತದೇಕ ಚಿತ್ತದಿಂದ ನೋಡುವಾಗ ನನಗೆ ದೀಪ ಉದ್ದ ಕಂಡಿತು, 2 ದೀಪ ಕಂಡಿತು. ಸೆಕೆಂಡ್ ಟೈಮ್ ತುಂಬ ಉರಿಲಿಕ್ಕೆ ಸ್ಟಾರ್ಟ್ ಆಯಿತು. ಕಣ್ಣೀರು ಬಂತು. ಕಣ್ಣೀರು ಒರೆಸಬಾರ್ದು ಅಂತ ಹೇಳಿದ್ದಾರೆ. ಅದು ಆ 2 minutes ಬ್ರೇಕಲ್ಲಿ ಒರೆಸಿ ಆಮೇಲೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನನ್ನದು. ಮುಂದೆ ಮನೆಯಲ್ಲಿ ಮಾಡ್ತೀರಾ? ಖಂಡಿತ ಮಾಡಬೇಕು ಅಂತ ಇದ್ದೇನೆ. ಎಸ್, ಖಂಡಿತ ಮಾಡಿ ಮೇಡಮ್. ಮನೆಯಲ್ಲಿ ದೇವರಿಗೆ ದೀಪ ಹಚ್ಚುವ ಸಮಯದಲ್ಲಿ ಅದನ್ನು ಕೂಡ ಮಾಡ್ಬೋದು. ಎಸ್, ಥ್ಯಾಂಕ್ ಯು. ಹಾಗೆ ನಮ್ಮ ಜೊತೆ ಈಗ ಡಾಕ್ಟರ್ ಗಾಯತ್ರಿ ಭಟ್ ಇದ್ದಾರೆ. ಅವರಿಗೆ ಹೇಗಾಯಿತು ಅಂತ ಅವರೊಬ್ಬನೊಂದು ಅನುಭವವನ್ನು ಕೇಳೋಣ. ನಮಸ್ತೆ. ತುಂಬ ಚೆನ್ನಾಗಾಯಿತು. ಅವರು 2 ನಿಮಿಷ, 3 ನಿಮಿಷ ಮತ್ತು 5 ನಿಮಿಷ ದೀಪವನ್ನೇ ನೋಡಲಿಕ್ಕೆ ಹೇಳಿದರು. ಕತ್ತಲು ಮಾಡಿದಾಗ ದೀಪವನ್ನು ಕಾನ್ಸಂಟ್ರೇಟ್ ಮಾಡುವಾಗ ಕಣ್ಣು ತೆರೆದೇ ಇರಬೇಕು ಅಂತ ಹೇಳಿದರು. ಅದು ಸ್ವಲ್ಪ ಕಷ್ಟ ಆಯಿತು, ಕಣ್ಣು ಬ್ಲಿಂಕ್ ಆಯಿತು. ಹಾಂ, ಹೌದು, ಅದು ಸ್ವಲ್ಪ ಇದಾಯಿತು. ಮತ್ತು ಕಣ್ಣಲ್ಲಿ ನೀರು ಬಂದರೆ ಮರೆಸಬಾರ್ದು ಅಂತ ಹೇಳಿದರು. ಆ ಶುರುವಿನ 2 ನಿಮಿಷ ತುಂಬ ಚೆನ್ನಾಗಾಯಿತು. ಅದಾದಮೇಲೆ ಒಂದು ಸಲ ಕಣ್ಣು ಮುಚ್ಚಲಿಕ್ಕೆ ಹೇಳಿದ್ರಲ್ಲ, ಆಗ ಒಳಗೆ ಕೂಡ ದೀಪ ಕಾಣ್ತಾ ಇತ್ತು. ಮತ್ತು 2ನೇ ಸಲ ಅವರು ಓಪನ್ ಮಾಡಲಿಕ್ಕೆ ಹೇಳುವಾಗ 2 ದೀಪ ಕಾಣ್ತಾ ಇತ್ತು, 2 ಮತ್ತು ಅದು ಕಾನ್ಸಂಟ್ರೇಟ್ ಮಾಡಿ ಕಣ್ಣು ತೆರೆದೇ ಇರಲಿ ಅಂತ ಅವರು ಕಮೆಂಟ್ರಿ ಹೇಳ್ತಾ ಇರುವಾಗ ತುಂಬ ಚೆನ್ನಾಗಿ ಮತ್ತು ಕಣ್ಣು ಶುದ್ಧಿ ಆಗ್ತದೆ ಅಂತ ಹೇಳಿ ನೀರು ಬಂದಷ್ಟು ನಮಗೆ. ಹಾಂ, ಎಸ್ ಫ್ರೆಂಡ್ಸ್, ನೋಡಿದ್ರಲ್ಲ, ಕೇವಲ ಕಣ್ಣಿನ ದೃಷ್ಟಿ ಅಷ್ಟೇ ಅಲ್ಲ, ಮನಃಶಾಂತಿ, ಏಕಾಗ್ರತೆ, ತುಂಬಾ ಒತ್ತಡವನ್ನ ನಿವಾರಿಸುವಂಥದ್ದು ಹಾಗೂ ಪ್ರಶಾಂತತೆಯನ್ನ ಗಳಿಸುವಂಥದ್ದು ಕೂಡ ಈ ಒಂದು ತ್ರಾಟಕದಲ್ಲಿದೆ. ಕೇವಲ ಜ್ಯೋತಿರ್ತ್ರಾಟಕ ಮಾತ್ರ ಅಲ್ಲ, ಈ ಥರದಲ್ಲಿ ತ್ರಾಟಕವನ್ನು ಕೂಡ ಮಾಡಬಹುದು ಅನ್ನೋದನ್ನ ಹೇಳ್ಕೊಟ್ಟೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋದಿಂದ ಪುನಃ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಆರೋಗ್ಯ
ನಮ್ಮ ಕೈಯಲ್ಲಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.